ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೀಟ್ 2024ರ ಒಂದು ಏನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಕರ್ನಾಟಕ CET 2024ರ ಒಂದು ಆಪ್ಷನ್ ಎಂಟ್ರಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗಾಗಲೇ ನೀಟ್ ರಿಸಲ್ಟ್ ಬಂದಿದೆ. ಟೋಟಲಾಗಿ 1500 ಸ್ಟೂಡೆಂಟ್ಸ್ ಏನಿದ್ರು ಅವರಿಗೆ ಇನ್ನೊಂದ್ಸಲ ನೀಟ್ ಎಕ್ಸಾಮ್ ಬರೆಸಿದ್ರು, ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಎಕ್ಸಾಮ್ ಬರೆಸಿದ ನಂತರ ನೆಕ್ಸ್ಟು ಇಲ್ಲಿ ಈ ಒಂದು ಕೌನ್ಸೆಲಿಂಗ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ಈಗಾಗಲೇ ಟೈಮ್ ಆಗಿದೆ, ಅಡ್ಮಿಷನ್ ಪ್ರೋಸೆಸ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕಾಗಿ KCET 2024ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಕೋಟಾಗಳಿಗೆ ಇಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕಾಗಿರ್ತದೆ. ಅಥವಾ ಬರೀ ನೀಟನ್ನು ಬರೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಿರ್ತಾರೆ ಅವರು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ. ಅದನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಮತ್ತು ಇಲ್ಲಿ ಆಪ್ಷನ್ ಅಥವಾ ಲಿಂಕನ್ನು ಅವರು ಏನಿದೆ ಅಂತಂದರೆ KCET ಫಸ್ಟ್ ರೌಂಡ್ ವೆಟರ್ನರಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇವನ್ನು ಬಿಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲೂ ಕೂಡ ಫಾರ್ಮ್ ಸೈನ್ಸ್ ಆಗಿರ್ತಕ್ಕಂಥ ಒಂದು BSc ಅಗ್ರಿ ಆಗಿರ್ಬೋದು, ಬೇರೆ ಬೇರೆ ಫಾರ್ಮ್ ಸೈನ್ಸ್ ಕೋಟಾಗಳನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಅದನ್ನು ಕೂಡ ಈ ಒಂದು ವೀಕಲ್ಲಿ ಅದನ್ನು ಬಿಟ್ಕೊಳ್ತಾ ಹೋಗ್ತಾರೆ. ಅಂದರೆ ಫಸ್ಟ್ ರೌಂಡ್ ಕೌನ್ಸೆಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸೆಲಿಂಗ್ ಈ ರೀತಿಯಾಗಿ ಬಿಟ್ಕೊಳ್ತಾ ಹೋಗ್ತಾರೆ. ಈಗಾಗಲೇ ಫಸ್ಟ್ ರೌಂಡ್ ಕೌನ್ಸೆಲಿಂಗ್ ಆಗಲೇ ಕೆಲವೊಂದು ಕೋರ್ಸಸ್ಗಳಿಗೆ ಸ್ಟಾರ್ಟ್ ಆಗಿದೆ. ಇನ್ನು ಕೆಲವೊಂದು ಕೋರ್ಸಸ್ಗಳಿಗೆ ಇನ್ನೂ ಕೂಡ ಸ್ಟಾರ್ಟ್ ಮಾಡಬೇಕು, ಇನ್ನೂ ಕೂಡ ಮಾಡಿಲ್ಲ. ಅದರ ಜೊತೆಗೆ ನೀಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದೆ, ನೀಟ್ಗೂ ಕೂಡ ಇನ್ನೂ ಕೂಡ ಮಾಡಿಲ್ಲ. ಈ ಒಂದು ನೀಟ್ 2024 ಏನಿದೆ ಏನು ಎಕ್ಸಾಮ್ ಬರೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಈಗಾಗಲೇ ರಿಸಲ್ಟ್ ಬಂದಿದೆ. ಅದಾದ ಬಳಿಕ ಇನ್ನೊಂದು ವಾರದಲ್ಲಿ ಈ ಒಂದು ನೀಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕೇಸ್ಗಳು ಏನಾದರೂ ರಿಸಾಲ್ವ್ ಆಯಿತು ಅಂತಂದರೆ ಆದಷ್ಟು ಬೇಗ ಈ ಒಂದು ನೀಟ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋಕ್ಕೆ ಅವರು ನಿಮಗೆ ಸಮಯವನ್ನು ಕೊಡ್ತಾರೆ. ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಿಮಗೆ ಫಸ್ಟ್ ರೌಂಡ್ KCET ಆದಮೇಲೆ ಸೆಕೆಂಡ್ ರೌಂಡ್ ನಿಮಗೆ ನೀಟನ್ನು ಕೂಡ ಫಸ್ಟ್ ರೌಂಡ್ ಏನಿದೆ ಅದನ್ನು ಡಿಫ್ರೆಂಟಾಗಿ ನಡೆಸಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಏನು ಚಾಯ್ಸ್ ಎಂಟ್ರಿನ ಕೊಡೋದಕ್ಕೆ ಇಲ್ಲಿ ನೋಡ್ಬೋದು ನಾವು. ಈ ರೀತಿಯಾಗಿ ಹಿಂದಿನ ವರ್ಷ ನಡೆದಿತ್ತು. ಈ ವರ್ಷ ಯಾವ ರೀತಿ ನಡೆಯುತ್ತೆ ನೋಡ್ಕೊಳ್ತಾ ಹೋಗೋಣವಂತೆ. ಮತ್ತು ಇದರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಒಂದು ಏನು KCET ನೀಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.